ಹರಿ ಓಂ ಭಕ್ತ ಬಾಂಧವರೇ, ಇವತ್ತಿನ ದಿನ ನಮ್ಮ ತಮ್ಮನ ಮಗಳ ಮದುವೆಯಲ್ಲಿ ನಾವು ಭಾಗಿಯಾಗಿದ್ದೇವೆ. ಎಲ್ಲ ಕಾರ್ಯಕ್ರಮಗಳು ಎಲ್ಲ ಮುಗೀತು. ಹಾಗೆ ನಮ್ಮ ಸ್ಥಳೀಯರಾದ ಚಿತ್ರದುರ್ಗದ ಪುರೋಹಿತರು ಹಾಗೂ ಜ್ಯೋತಿಷ್ಯರು ಇಲ್ಲಿ ಪುರೋಹಿತಿಕೆ ಮಾಡಿಕೊಂಡು ಬಹಳ ವರ್ಷಗಳ ಕಾಲ 7 ತಲೆಮಾರುಗಳಿಂದ ಅವರು ಇಲ್ಲಿ ಇದ್ದಾರೆ. ಇದು ಇವರ 7ನೇ ತಲೆಮಾರು. ಹೀಗೆ ಮಾತಾಡುವಾಗ ನಮ್ಮ ವರದಹಳ್ಳಿಯ ಶ್ರೀಧರ ಸ್ವಾಮಿಗಳ ಬಗ್ಗೆ ಒಂದು ಅನುಭವದ ಮಾತು ಹೇಳಿದರು. ಕೇಳಿ ನನಗೆ ಬಹಳ ಸಂತೋಷ ಆಯಿತು. ಇದನ್ನು ಎಲ್ಲ ಗುರುಭಕ್ತರು ಕೂಡ ತಿಳ್ಕೊಳ್ಳಿ ಅಂಥೇಳಿ ಅವರಿಗೆ ನಾನು ಸಂದರ್ಶನ ಮಾಡಿದ್ದೇನೆ. ಅವರ ಅನುಭವವನ್ನು ಹೇಳ್ತಾರೆ. ದಯವಿಟ್ಟು ಕೇಳಬೇಕಾಗಿ ಕೇಳ್ಕೊಳ್ತೇನೆ. ದಂಪತಿ ಸಮೇತ ಬಂದಿದ್ದಾರೆ. ಇವರು ಲಕ್ಷ್ಮೀನಾರಾಯಣ ಜೋಯಿಸರು, ಅವರು ಶ್ರೀಮತಿಯವರು, ಧರ್ಮಪತ್ನಿಯವರು. ಗುರುಗಳೇ, ನಿಮ್ಮ ಸ್ವಾಮಿಗಳ ಅನುಭವ, ಶ್ರೀಧರ ಸ್ವಾಮಿಗಳ ಅನುಭವ ಹೇಳಿ. ಅತ್ಯಂತ ಮಹಾತ್ಮರಾಗಿರ್ತಕ್ಕಂಥ ಗುರು ಪರಂಪರೆಯಲ್ಲಿ ಬಂದಿರತಕ್ಕಂಥ ಸಮರ್ಥ ರಾಮದಾಸರ ಶಿಷ್ಯರಾಗಿರ್ತಕ್ಕಂಥ ಸದ್ಗುರು ಶ್ರೀಧರ ಸ್ವಾಮಿಗಳವರಿಗೆ ಮೊದಲನೇ ನನ್ನ ನಮಸ್ಕಾರಗಳನ್ನು ತಿಳಿಸಿ, ನನ್ನ ಕೈನಲ್ಲಿ ಅವ್ರ ಬಗ್ಗೆ ಹೇಳೋಕ್ಕೆ ಶಕ್ತಿ ಇಲ್ಲ. ಅವರೇ ಹೇಳಿರೋ ಮಾತನ್ನ ನಾನು ಮತ್ತೊಂದು ಸತಿ ನಿಮ್ಮ ಗಮನಕ್ಕೆ ತರ್ಬೋದು. ಅವರ ಪ್ರವಚನ ಮಾಲಿಕೆಯಲ್ಲಿ ಒಂದು ಮಾತು ಬಹಳ ಚೆನ್ನಾಗಿದೆ. ಆ ವಚನನ ಅವರೇ ಹೇಳಿರೋದು, ಅದನ್ನು ನಿತ್ಯ ಕೇಳ್ತಾ ಇರ್ತೀವಿ. ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸದ್ಗುರು ಶ್ರೀಧರ ಸ್ವಾಮಿಗಳು ಹೇಳೋದೇನು ಆ ಪ್ರವಚನದಲ್ಲಿ ಅಂದರೆ, ಅಹಂಕಾರಾದಿ ದೇಹಾಂತಂ ಯದಾತ್ಮತ್ವೇನ ಅಭಿಮಾನೋ ಮನ್ಯತೆ ಸ್ವಭಿಮಾನ ಆತ್ಮನೋ ಬಂಧ ತನ್ನಿವೃತ್ತಿರ್ಮೋಕ್ಷ. ಆ ಮಾತಿನಲ್ಲಿ ಅರ್ಥನೂ ಅವರಲ್ಲಿ ಪ್ರವಚನದಲ್ಲಿ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಅನಾತ್ಮರೂಪವಾಗಿರ್ತಕ್ಕಂಥ ದೇಹಾದಿಗಳಲ್ಲಿ ಆತ್ಮತ್ವದ ಬುದ್ಧಿಯನ್ನು ಇಟ್ಕೊಂಡ್ರೆ, ಅನಾತ್ಮರೂಪ ದೇಹಾದೀನಿ ಅದಾತ್ಮತ್ವೇನ ಅಭಿಮಾನ ಮನ್ಯತೆ. ಆ ಅಭಿಮಾನ ನಿಮಗೆ ಹುಟ್ಟಿದರೆ, ದೇಹಾದಿಗಳಲ್ಲಿ ಆತ್ಮ ಇದೆ ಅನ್ನೋ ಅಭಿಮಾನ ಹುಟ್ಟಿದರೆ ಅದು ಬಂಧ. ಅಲ್ಲಿಲ್ಲ, ಅದು ದೇಹಾದಿಗಳಲ್ಲಿ ಇರೋದಲ್ಲ. ದೇಹ ಇಲ್ಲ, ಜಗತ್ತಿಗೆ ಸಂಬಂಧಪಟ್ಟಿದ್ದು. ಪರಮಾತ್ಮನಲ್ಲಿ ಈ ಇಡೀ ಜಗತ್ತಿರೋದು. ಹಾಗಾಗಿ ಇದನ್ನು ಏನು ನಾವು ತಿಳ್ಕೊಂಡಿದ್ದೀವಿ, ದೇಹದಲ್ಲಿ ಪರಮಾತ್ಮ ಇದ್ದಾನೆ ಅನ್ನೋದನ್ನು ಬಿಟ್ಟರೆ, ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಾದಿಗಳನ್ನು ಬಿಟ್ಟು ವಾಸ್ತವಿಕವಾಗಿ ಇರೋದು ಪರಮಾತ್ಮ ವಸ್ತುವಿನ ಬಗ್ಗೆ ವಿವರಣೆಯನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಅದನ್ನು ತಿಳಿದಾಗ, ಅದನ್ನು ತಿಳಿದರೆ ಮಾತ್ರ ಮೋಕ್ಷ ಅಂತಂದು ಹೇಳ್ತಾರೆ. ಅನಾತ್ಮರೂಪ ದೇಹಾದೀನಿ ಅದು ಆತ್ಮತ್ವೇನ ಅಭಿಮಾನ ಮನ್ಯತೆ ಸ್ವಾಭಿಮಾನ ಆತ್ಮನೋ ಬಂಧ. ಅದು ಬಂಧ. ಅದು ಬಂಧ ಮೋಕ್ಷ ವಿರುದ್ಧ ಶಬ್ದಗಳು. ಅಥವಾ ಬಂಧ ಮುಕ್ತ. ಮುಕ್ತನಾಗಿರೋದು, ಬಂಧದಿಂದ ವಿಮೋಚನೆ ಆದವನು ಮುಕ್ತನಾದವನು ಅಂತ. ಅಂದರೆ ಬಂಧನದಲ್ಲಿ ಇರೋದು ಆಗಿದ್ದು ಯಾವಾಗ? ದೇಹಾದಿಗಳಲ್ಲಿ ಆತ್ಮತ್ವದ ಬುದ್ಧಿ ಇಟ್ಕೊಂಡಾಗ ಬಂಧನದಲ್ಲಿದ್ದೀವಿ. ಅದನ್ನು ಕಿತ್ತು ಬಿಸಾಡ್ರೆ ಮೋಕ್ಷ ಸಿಕ್ಬಿಡುತ್ತೆ. ಅಂದರೆ ನಿಮ್ಮ ಸಾಧನೆಯಿಂದ ಆ ವಸ್ತುವಿನ ನಿಜವಾದ ಸಾಕ್ಷಾತ್ಕಾರ ಮಾಡ್ಕೊಳ್ಳೋಕ್ಕೆ ಹೆಚ್ಚು ಏನೂ ಬೇಡ, ಇಷ್ಟನ್ನು ತಿಳಿದ್ರೆ ಸಾಕು ಅನ್ನೋ ಮಾತನ್ನ ತುಂಬ ಶ್ಲಾಘನೀಯವಾದಂಥದ್ದು ಆ ಮಹಾತ್ಮರ ಬಾಯಿನಲ್ಲಿ ಕೇಳಿರೋದನ್ನು ನಿಮ್ಮ ಎದುರಿನಲ್ಲಿ ತಿಳಿಸೋದಕ್ಕೆ ಇಷ್ಟಪಟ್ಟಿದ್ದೀನಿ. ಇದೇ ರೀತಿ ಅವರ ಸಾಧನೆನ ಎಲ್ಲದನ್ನು, ಆಮೇಲೆ ಗುರುವಿನ ಬಗ್ಗೆ ಅವರ ವ್ಯಾಖ್ಯಾನ, ನಿಜವಾದ ಗುರು ಅಂದರೆ ಯಾರು ಅನ್ನೋದನ್ನಂತೂ ಭಾಳ ಎಷ್ಟು ಚೆನ್ನಾಗಿ ಸರಳವಾದ ಕನ್ನಡ ಭಾಷೆಯಲ್ಲಿ ಹೇಳ್ತದೆ. ಅದು ಪ್ರವಚನ ಅಂತ ಅನಿಸಲ್ಲ, ನಮ್ಮ ಎದುರು ಮಾತಾಡ್ತಿರಂಗೆ ಮಾತಾಡ್ತಾರೆ. ಅದಲ್ಲ ಸ್ವಾಮಿಗಳೇ, ಧನ್ಯರು. ಈಗ ನಿಮ್ಮ ಮನೆಗೆ ನೀವು ಸ್ವಾಮಿಗಳ ಪಾದಕ್ಕೆ ಕರ್ಸ್ಕೊಂಡ್ರಲ್ಲ, ಅದರ ಬಗ್ಗೆ ಸ್ವಲ್ಪ ವಿವರ ಹೇಳಿ. ಅದು ನಮಗೆ ಎಂಥ ಭಾಗ್ಯ ಅಂತ ಹೇಳಬೇಕು ಅಂದರೆ, ಇಡೀ ಚಿತ್ರದುರ್ಗಕ್ಕೆ ಎಂದೂ ಕೂಡ ಶ್ರೀಧರ ಸ್ವಾಮಿಗಳೂ ಬಂದಿಲ್ಲ, ಶ್ರೀಧರ ಸ್ವಾಮಿಗಳ ಪಾದಕ್ಕಿನ್ನೂ ಬಂದಿರಲಿಲ್ಲಂತೆ. ಒಂದು ದಿನ ಶ್ರೀಧರ ಪಾದಕ್ಕೆ ಚಿತ್ರದುರ್ಗಕ್ಕೆ ಬರುತ್ತೆ ಅಂತ ಒಂದು ವರ್ತಮಾನ ಬಂದು ನನ್ನ ಗಮನಕ್ಕೂ ಬಂತು. ಶ್ರೀಧರ ಸ್ವಾಮಿಗಳ ಪಾದಕ್ಕಿಂತ ಚಿತ್ರದುರ್ಗಕ್ಕೆ ಕರ್ಕೊಂಬರ್ತಾ ಇದ್ದಾರೆ, ಪಾದಕ್ಕೆ ಪೂಜೆ ಮಾಡೋರು ಮಾಡ್ಬೋದು ಅಂತ ಹೇಳಿದರು. ಭಾಳ ಸಂತೋಷಪ್ಪ ಅಂದೆ. ನಾನು ಎಷ್ಟೊತ್ತು ಸತಿ ವರದಳ್ಳಿಗೆ ಹೋಗಿ ಬಂದಿದ್ದೆ. ಆವಾಗ ಭಾಳ ಸಂತೋಷ ಆಯಿತು. ಸರಿ ಅಂಥೇಳಿ, ಆಯ್ತಪ್ಪ ಭಾಳ ಒಳ್ಳೆ ವಿಷಯ ತಿಳಿಸಿದ್ರಿ ಅಂಥೇಳಿ ಸಮಾಧಾನ ಮಾಡ್ಕೊಂಡೆ.
ಒಂದು ದಿನ ಕಳೆದು ಮತ್ತೊಂದು ದಿವಸದಲ್ಲಿ ಆ ಜನ ಬಂದು ಏನು ಹೇಳಿದರು ಅಂದರೆ, ಸ್ವಾಮಿ ನೀವು ಚಿತ್ರದುರ್ಗದ ಸ್ಥಳ ಪುರೋಹಿತರು, ಮೊದಲನೇ ಧೂಳಿಕಾ ಪಾದ ಪೂಜೆ ನಿಮ್ಮಿಂದಲೇ ಆಗಬೇಕು ಅಂತ ಹೇಳಿದಾಗ ವರದಹಳ್ಳಿಯಿಂದ ಬಂದಂಥ ಶ್ರೀಧರ ಸ್ವಾಮಿಗಳ ಪಾದಕ್ಕೆ ಮೊಟ್ಟ ಮೊದಲಿಗೆ ಚಿತ್ರದುರ್ಗ ಪ್ರವೇಶ ಮಾಡಿ ನಮ್ಮ ಮನೆ ಮುಂದೆ ತಂದು ವಾಹನ ನಿಲ್ಲಿಸಿ, ಇದು ಭಾಗ್ಯ, ಇದು ಭಾಗ್ಯ. ಇದು ಪಾದಕೆಯನ್ನು ತಂದು ಬಾಗಿಲಲ್ಲಿ ನಿಲ್ಲಿಸ್ಕೊಂಡಾಗ ಅವರು ಪಾದಕ್ಕೆ ನೀರು ಹಾಕ್ಬಿಟ್ಟು ನಾವು ಪೂಜೆ ಮಾಡಿ ನಮ್ಮ ಹೆಂಡತಿ ಮತ್ತು ಹೆಣ್ಮಕ್ಳುಗಳು ಸೇರಿಬಿಟ್ಟು ಶ್ಲೋಕ ಹೇಳ್ತಾರಲ್ಲ, ಯಾರು ನೀವು ಹೇಳಿರಲ್ಲ, ಗುರು ಓಂ ನಮಃ ಶಾಂತಾಯ ದಿವ್ಯಾಯ ನೀವು ಹೇಳಿ, ಗುರು ಬಂದ ಯೋಗಿ ಮನೆಗೆ ಯೋಗಿ ಮನೆಗೆ ಬಂದ ಹೇಳಿ ನಮ್ಮ ಮನೆ ಒಳಗೆ ಕರ್ಕೊಂಡು ಬಂದು ಆ ಸಿದ್ಧವಾಗಿರ್ತಕ್ಕಂಥ ಮನೆ ಅಮ್ಮ ಮೇಲೆ ಹೇಳಿ, ಯೋಗಿ ಮನೆಗೆ ಬಂದ ಹೇಳಿ. ಯೋಗಿ ಮನೆಗೆ ಬಂದ ಶ್ರೀ ಗುರು ದೇವ ಮನೆಗೆ ಬಂದ. ವೆರಿ ಗುಡ್. ಹಾಂ, ಈ ಥರ ಆಗಿ ಅವತ್ತಿನ ದಿವಸ ನಮ್ಮ ಭಾಗ್ಯ, ನಾವು ಪಾದಕ ಪೂಜೆ ಮಾಡೋ ಅಂಥ ಸೌಭಾಗ್ಯನ ಪಡೆದ್ವಿ. ಅದಕ್ಕಿಂತ ಇನ್ಯಾವುದೂ ನಮ್ಮ ಜಗತ್ತಿನಲ್ಲಿ ಮತ್ತೆ ನಮಗೆ ಇನ್ನೇನೂ ಅಪೇಕ್ಷೆನೇ ಇದ್ದಂಗೆ ಆಗ್ಬಿಡ್ತು. ಅವತ್ತಿಂದ ಸರಳವಾದ ಜೀವನ ಮಾಡ್ಕೊಂಡು ಸಮಾಧಾನವಾಗಿ ಯಾವ ಉಪಾಧಿಗಳು ಇಲ್ಲದೆ ಶಾಂತವಾಗಿರೋದ್ರಿಂದ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸ್ವ ಆನಂದ ತೃಪ್ತಿ, ನಾನೇ ಆ ಪರಮಾತ್ಮ ವಸ್ತುವನ್ನು ತೃಪ್ತಿ ಸಿಗುತ್ತೆ. ಹೌದು, ಅದರ ಬಗ್ಗೆ ನಮಗೆ ನಿಜವಾದ ಅರ್ಥನೇ ಆ ಶ್ರೀಧರ ಸ್ವಾಮಿಗಳ ತೀರ್ಥದಿಂದ ನಮಗೆ ಲಭ್ಯ ಆಗಿದೆ. ಅದರ ಬಗ್ಗೆ ಸುಮಾರು 1 ಗಂಟೆ ವ್ಯಾಖ್ಯಾನ ಮಾಡಿರೋದು ಒಂದು ರೆಕಾರ್ಡು ಇದೆ, ನಮ್ಮ ಹತ್ರ ಇದೆ. ಅದರಲ್ಲಿ ವಿಸ್ತಾರವಾಗಿ ವಿಭಜನೆ ಮಾಡಿ ನಿಜವಾಗಿ ಪರಮಾತ್ಮ ವಸ್ತು ಯಾವುದು ಅನ್ನೋದನ್ನು ತಿಳಿಸಿದ್ದೀವಿ. ಆ ಭಾಗ್ಯ ನಮಗೆ ಸಿಕ್ಕಿದ್ದೇ ಶ್ರೀಧರ ಸ್ವಾಮಿಗಳ ಅನುಗ್ರಹದಿಂದ. ಕೇಳಿದರ ಭಕ್ತ ಬಾಂಧವರೇ, ಗುರುಗಳು ಅಂದರೆ ಗುರುಗಳಿಗೆ ನಾವು ಹುಡ್ಕೊಂಡು ಹೋಗಬೇಕು ಅನ್ನೋದೇನಿಲ್ಲ. ನಿಜವಾದ ಭಕ್ತನಾಗಿದ್ದರೆ ಅವರು ಗುರುಗಳೇ ನಮ್ಮಲ್ಲಿ ಶಿಷ್ಯರೊಂದಿಗೆ ಬರ್ತಾರೆ. ಅಂಥ ಒಂದು ಶಿಷ್ಯರು ಗುರುಗಳ ನಮಗೆ ಚಿತ್ರದುರ್ಗದಲ್ಲಿ ಸಿಕ್ಕಿದ್ದಾರೆ. ಅವರಿಗೆ ಅನಂತ ನಮ್ಮ ಈ ಒಂದು ಅವರ ಅನುಭವ ಹೇಳ್ಕೊಂಡಿದ್ದಕ್ಕೂ ನಮಗೆ ಭಾಳ ಸಂತೋಷವಾಯಿತು. ಗುರುಗಳೇ, ನಿಮಗೆ ಅನಂತ ನಮಸ್ಕಾರಗಳು.